ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಫ್ಲೈಟಲ್ಲೇ ಓಡಾಡ್ತೀವಿ. ಏರ್ಪೋರ್ಟ್ಗೆ ಹೋಗಕ್ಕೆ 1 hour, ಅಲ್ಲಿ 2 hour ಮುಂಚೆ ಚೆಕ್ಕಿನ್ಗೆ ಇರಬೇಕು, ಅಲ್ಲಿಂದ ವಾಪಸ್ ಸೊ ಅಲ್ಲೂ ನಿದ್ದೆ ಇಲ್ಲ, ಇಲ್ಲೂ ನಿದ್ದೆ ಇಲ್ಲ. ನಮಗೆ ಒಂದೊಂದು ಸರ್ತಿ ಹೆಂಗಾಗತ್ತೆ ಅಂದರೆ ಸರ್, ಕೆಲವೊಂದು ಕಡೆ ಹೋದರೆ ಊಟಗಳು ಅರೇಂಜ್ ಆಗಿರಲ್ಲ, ಅದೊಂದು ಸಮಸ್ಯೆ. ಈಗ ಸರಿ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಂದ್ರೇನು ನೆಕ್ಸ್ಟ್ ಡೇ ನಮ್ಮ ವಾಯ್ಸ್ ಸಪೋರ್ಟ್ ಮಾಡಬೇಕಲ್ಲ. ಇದು ಫಿಸಿಕಲ್, ಇದು ವಾಟ್ ಎವರ್ ಇಟ್ ಇಸ್, ಅದು ಸಪೋರ್ಟ್ ಮಾಡಲಿಲ್ಲ ಅಂದರೆ ಕ್ರ್ಯಾಕ್ಗಳು ಬರುತ್ತೆ, ಕರ್ಕರ ಅನ್ನತ್ತೆ. ಅದ್ರ ಜೊತೆ ನಾವು ಹಾಡೋಕ್ಕಲ್ಲ, ಯಾಕಂದರೆ ನಾವು ಕಂಡೆನ್ಸರ್ ಮೈಕ್ ಮುಂದೆ ನಿಂತಾಗ ಅದು ಎಲ್ಲ ಕ್ಯಾಪ್ಚರ್ ಮಾಡತ್ತೆ ಅದು. ಸೊ ಆ ಥರದ್ರಲ್ಲಿ ಇದ್ದಾಗ ಅವ್ರು ಆ ಟೈಮಲ್ಲಿ ಇದ್ದಾಗ ಸರ್, ಹಿ ಕುಡ್ ಹ್ಯಾವ್ ಈಸಿಲಿ ಟೋಲ್ಡ್, ನೋ ಅಪ್ಪ ನಾನು ಇಷ್ಟು ತೊಗೊತೀನಿ, ನಾನು ಈ ಹಾಡಿಗೆ ಇಷ್ಟು ಕೊಡು ಅಂತ ಹೇಳ್ಬಿಡ್ಬೋದಾಗಿತ್ತು. ಆ್ಯಂಡ್ ಎನಿಬಡಿ ವುಡ್ ಹ್ಯಾವ್ ಗಿವನ್ ಇಟ್, ಯಾಕಂದರೆ ಹೀ ಈಸ್ SPB ಅಷ್ಟೇ, ಅದು ಅದ್ರ ಮೇಲೆ ಬೇರೆ ಮಾತಿಲ್ಲ. ಗ್ರೇಟ್. ಆಮೇಲೆ ನೀವು ಆ ಟೈಮಲ್ಲಿ ಹಾಡಿಸಿದ್ದು ನಿಮ್ಮ ಕಂಪೋಸಿಷನ್, ಹಾಂ ಸರ್, ವೆರಿ ಗ್ರೇಟ್, ಬ್ಲೆಸ್ಡ್ ಅಷ್ಟೇ. ಬಟ್ ಅವರು ಅದನ್ನ ಹೇಳಲಿಲ್ಲ ನೋಡಿ. ಸೊ ಅದರಿಂದ ಏನಾಯ್ತು ಅಂದರೆ, ನಮ್ಮಂಥ ಒಂದು ಅಷ್ಟು ಜನ ನೆಕ್ಸ್ಟ್ ಜನರೇಷನ್ ಸಿಂಗರ್ಸ್ಗೆ ಇಟ್ ಈಸ್ ಆಲ್ವೇಸ್ ಅ ಗೈಡೆನ್ಸ್, ಯು ಗೋ ವಿತ್ ದ ರೈಟ್ ಪಾತ್. ನಾನೇನೋ ನಿಂಗೆ ಹಿಂಗೆ ಮಾಡಿದ್ದೀನಿ, ನಿಂಗೆ ಇನ್ನೊಬ್ಬ ಸಿಕ್ಕದೆ ಇದೇ ಥರ ಮಾಡು, ಅದನ್ನ ನಾವು ಕಲಿಬೇಕಲ್ಲ ಸರ್.